ಏನ್ರಿ ಬೀಗ್ರೆ ನಿಮ್ಮ ಮನೇಲಿ ಕಳ್ತನ ಆಗದ? ನಮ್ಗೇನೆ ಒಂಥರ ಬೇಜಾರಾಯ್ತೈತಪ್ಪ. ನೀವೊಂದ್ ಸ್ವಲ್ಪ ತೆಪ್ಪಗೆ ಗಪ್ ಚಿಪ್ ಅಂತ ನಿಂತ್ಕೊಂಡ್ಬಿಟ್ರೆ ನನಗಷ್ಟೇ ಒಳ್ಳೇದು ನೋಡಿ. ಬೀಗ್ರೆ ನಾವು ನೀವು ಬೀಗ್ರು ಅಷ್ಟೇ. ಮನೆ ಸುದ್ದಿಗೆ ಬತ್ತು ಅಂದ್ರೆ ನಾನು ಮಾರಿ ಆಗ್ಬಿಡ್ತೀನಿ ಆಟಿಯ. ಸುಮ್ಮನೆ ನಿಂತ್ಕೊಳ್ಳಿ ಎಲ್ಲಾರನ್ನೂ ಒಟ್ಟಿಗೆ. ಇವಾಗ ತಾನೆ ನನಗೇನು ಗೊತ್ತಿತ್ತಾ? ಪಾಪ ಅವಮ್ಮನಿಗೆ ಇಲ್ಲಾರ್ದನೆ ಹಿರವೆ ಬಿಟ್ಕೊಂಡಂಗೆ ಜೀವ ಪ್ರಾಣ ಎಲ್ಲ ಹೋದಂಗಾಗಿತ್ತು. ಇವಾಗ ತಾನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಒಂದೇ ಸಮ ಒಂಟ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಇಲ್ಲೊಂದು ಹೊಸ ಕತೆ ಓಪನ್ ಆಗೈತೆ. ನಾನು ಏನಂತ ಮಾಡ್ಕೊಂಡು ಸಾಯ್ಲಿ ಹೇಳಿ ಮತ್ತೆ? ಅತ್ತೆಮ್ಮ ನಿಮ್ಗೆ ಯಾಕೆ ಬೇಕು? ಸುಮ್ಮನೆ ನಿಂತ್ಕೊಳ್ಳಿ. ನಮ್ಮತ್ತಿಲ್ವಾ ವಿಚಾರಿಸಕ್ಕೆ? ಅವ್ರದ್ದು ಮನೆ ನಮ್ದಲ್ಲ, ಸುಮ್ಮನೆ ಇರಿ. ಏನೋ ಅಪ್ಪ ಇದು ನಮ್ದೇನೋ ಮನೆ ಅನ್ನೋ ಥರ ಕೇಳ್ದೆ. ಇವ್ರಂತರ ಊರ್ಕೊಂತವ್ರೆ. ನೀ ಮಾತಾಡೋದು ನೋಡಿದ್ರೆ ಎಲ್ರೂ ಊರ್ಕೋತಾರೆ. ಸೈಡಿಗೆ ಬಂದು ನಿಂತ್ಕೊಳ್ಳಿ ಅತ್ತಮ್ಮ, ಸಾಕು. ಇದ್ರಲ್ಲೂ ಕಾಮಿಡಿ ಮಾಡಕ್ ಹೋಗ್ಬಿಡಿ ನೀವು. ನೋಡ್ರವಾ, ನಾನು ಯಾಕೆ ಎಲ್ಲ ಬರೀ ಹೆಂಗಸ್ರನ್ನೇ ಕರೆದಿದ್ದೀನಿ ಅಂದರೆ ಹೆಂಗಸ್ರು ವಿಚಾರಗಳನ್ನ ಗಂಡಸ್ರಿಗೆ ಬಿಟ್ಕೊಡ್ಬಾರ್ದು ಕಣ್ರವ. ಮನೆನ ಕಾಪಾಡೋಳು ಹೆಣ್ಣು, ಗುಟ್ಟನ್ನ ಕಾಪಾಡೋಳು ಹೆಣ್ಣು. ಹಂಗಾಗಿ ಎಲ್ಲನೂ ನಿಮ್ಮ ಜೊತೆನೆ ಹಂಚ್ಕೋಬೇಕು ಅಂತ ನಾವು ಮಾತ್ರನೇ ಹಿರ್ಕೊಂಡಿದ್ದೀವಿ ನೋಡಿ. ಮತ್ತೆ ಬೇರೆಯವರೆಲ್ಲ ಬ್ಯಾಡ. ಸುಮ್ಮನೆ ಯಾಕೆ? ಗಂಡಸ್ರು ಥರನೇ ಇದ್ರೆ ಸರಿ, ಹೆಂಗಸ್ರು ಥರನೇ ಇದ್ರೇನೆ ಸರಿ. ಈ ಕಳ್ದೋಗಿರೋದು ಮುನಿಯಮ್ಮನ ಮೊಡ್ಬೆಗಳು ತಾನೆ. ಈಗ ನೋಡ್ರವ, ದಯಮಾಡಿ ಕೇಳ್ಕೊತೀನಿ, ಅಕಸ್ಮಾತ್ ಏನಾದರೂ ನಿಮ್ಗಳಿಗೆ ಸಿಕ್ಕಿದ್ರೆ ಅಕಸ್ಮಾತ್ ನೀವು ಹಂಗೆ ಹಿಂಗೋ ನೆನ್ಪು ಮಾಡಿ ಎತ್ತಿಕೊಂಡು ಮತ್ತೆ ಮರ್ತಿಗಿರ್ತೋಗಿದ್ದೀರೇನೋ ಗಡಿ ಬಿಡಿಲಿ. ಈ ಬೀಗ್ರೂಟದಲ್ಲಿ ಎಲ್ಲ ಮರ್ತೋಗೋದಂತೂ ಸಹಜ. ಆಮೇಲೆ ಬಿಡು ಕೊಟ್ಟಣ ಆಯಿತು ಅಂತ ಹಂಗಾಗಿದ್ರು ಆಗಿರ್ತೈತೆ. ನಾನೇನು ಸೊಟ್ಟಿಗೆ ಬೇಜಾರು ಮಾಡ್ಕೊಳ್ಳಲ್ಲ ಕಣವ. ಅವಳು ಪ್ರೀತಿಯಿಂದ ತಂದಿರ್ತಾಳೆ ಮೊಮ್ಮಗನಿಗೆ. ಹಂಗಂತ ಹೇಳಿ ನಾವು ಒಡಬೇನ ನನ್ನ ಮೊಮ್ಮಗನಿಗೆ ಅಷ್ಟು ಹಾಕ್ಬೇಕು ಇಷ್ಟು ಹಾಕ್ಬೇಕು ಅಂತ ಕೇಳ್ಕೊಂಡವಳಲ್ಲ. ಅವಳಿಷ್ಟ, ಅವಳು ಹೆಂಗಾರ ತಂದು ಹಾಕೊಳ್ಳಿ. ಅವ್ರ ಮೊಮ್ಮಗ ನಾವೇನು ಬೇಡ ಅಂತೀವ? ಈಗ ನಾವು ಹಾಕ್ತೀವಿ. ಹಂಗನ್ಬಿಟ್ಟು ಎಲ್ಲ ತೋರಿಸ್ಕೊಳ್ಳೋ ಥರ ನಾವು ಹಾಕಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೋದು. ನೋಡು, ಅವ್ರು ಇಷ್ಟಪಟ್ಟಂಗೆ ಅವ್ರು ಹಾಕ್ತವ್ರೆ, ನಾವು ಬೇಡ ಅನ್ನೋಕ್ಕಾಗಲ್ಲ. ನಾವು ಅವಳಿಗೆ ಏನಪ್ಪ ಸಪೋರ್ಟ್ ಮಾಡೋಕ್ಕದ್ದು ಅಂದರೆ ಅವಳು ಒಂದೆಣ್ಣು. ಅವಳು ಇಷ್ಟಪಟ್ಟಿದ್ದೆಲ್ಲ ಕೊಡಬೇಕು ಆಗಿರೋದೆಲ್ಲ ಅವಳ ಕರ್ತವ್ಯ ಆಗಿರ್ತೈತೆ. ಅದನ್ನ ಬಿಟ್ಬಿಟ್ಟು ನಾವು ಈ ಥರ ಸಿಕ್ಕಿದ್ದ ಸೀರುಂಡೆ ಮಾಡ್ಕೊಂಡು ಔಚಿಕೊಳ್ಳೋದು ಬಚ್ಚಿಕೊಳ್ಳೋದೆಲ್ಲ ಮಾಡೋದು ತಪ್ಪಲ್ವಾ? ಹೌದೌದು. ಲಕ್ಷ್ಮಮ್ಮ, ನೀವು ಹೇಳಿದ್ದೆಲ್ಲ ನೋಡಿ 100ಕ್ಕೆ 100 ಸತ್ಯ. ನಾವಂತೂ ಬೇಕಾದ್ರೆ ನಮ್ಮ ಒಂದು ಚೀಲ ಉಂಟು, ಕೈ ಚೀಲ, ಅದರಲ್ಲೇ ಬಟ್ಟೆ ಎಲ್ಲ ತಂದಿದ್ದೀವಿ. ಅದನ್ನು ಬಿಟ್ಟರೆ ನನ್ನ ಹತ್ರ ಎಂಥ ಬಟ್ಟೆಯೂ ಸಹ ಇಲ್ಲ. ಬೇಕಾದರೆ ಒಮ್ಮೆ ಎಲ್ಲರ ಬ್ಯಾಗು ಎಲ್ಲ ಪೆಟ್ಟಿಗೆಗಳನ್ನು ಒಮ್ಮೆ ಎಲ್ಲಾನು ನೀಟಾಗಿ ಹುಡ್ಕೊಂತ ಬರೋಣ ಹೇಳಿ. ಅವಾಗ ಎಲ್ಲಾದರೂ ಸಿಕ್ಕಿದ್ರೆ ಕೊಟ್ರಾಯ್ತು. ಏನೋ ಎಂತದಿದ ಅವಮಾನ ಮಾಡ್ತಿದ್ದೀರಾ? ಎಲ್ಲರ ಬ್ಯಾಗ್ಗಳನ್ನ ಹುಡ್ಕದಂತೆ. ಅದು ಅಕಸ್ಮಾತ್ ಯಾರಾದ್ರೂ ಬೇಕು ಅಂತಾನೆ ನಮ್ಮನೆ ಬ್ಯಾಗ್ಗಳಿಗೆ ಹಾಕ್ಬಿಟ್ಟಿದ್ರೆ ನಾವೇನು ಬಾಯ್ ಪಡ್ಕೊಳ್ಳೇನೇನೋ? ನಮ್ಮ ಆನೆ ಮರೀದಿ ಏನಾಗ್ಬೇಡ, ನಮ್ಮ ಗೌರವ ಏನಾಗ್ಬೇಡ. ನಾವೇನು ದಿಕ್ಕು ದೆಸೆ ಇಲ್ದೇನೇನು ಈ ಮನೆಗೆ ಬಂದಿಲ್ಲ. ಅಂಥದ್ರಲ್ಲಿ ನಾವೆಂತ ಕದಿಯೋಣ? ನಮ್ಮ ಮನೇಲಿ ಸಾವಿರಾರು ಗಟ್ಲೆ ಚೆನ್ನಾಗಿ ಬೆಲೆ ಬಾಡ ಒಡವೆ ಎಲ್ಲ ಇಟ್ಕೊಂಡಿದ್ದೀವಿ. ಅಂಥದ್ರಲ್ಲಿ ಈ ಮನೇಲಿ ಬರೀ ಆ ಮಗ್ಗುಗೆ ಹಾಕೋ ಒಡವೆನ ನಮಗೆ ಕದಿಯೋ ಗ್ರಾಚಾರ ಅಂತೂ ಇಲ್ಲ ಬೀಗ್ರೆ. ನಾವಂತೂ ಹತ್ರ ಬ್ಯಾಗ್ ಹುಡ್ಗೋದು ಪಡ್ಕೋದೆಲ್ಲ ನೋಡ್ಲಿಕ್ಕೆ ಇಷ್ಟ ಆಗಲ್ಲ ನೋಡಿ. ಮತ್ತೆ ಅತ್ತೆ ಹೀಗೆಲ್ಲ ಮಾತಾಡೋದು ತಪ್ಪು. ನೀವು ದೊಡ್ಡವರೇ ಇರ್ಬೋದು, ಅದಕ್ಕೆ ಅನ್ಸರ್ಸ್ಕೊಂಡು ನಮ್ಮ ಅತ್ತೆಮ್ಮ ಹೋಗಲ್ವಾ? ನೀವು ಅನ್ಸರ್ಸ್ಕೊಂಡು ಹೋಗ್ಬೇಕು. ಅದ್ರಲ್ಲೇನು ತಪ್ಪೈತೆ? ಎಲ್ರು ಬ್ಯಾಗನ್ನು ಹುಡುಕ್ಬೇಕು ಅಂತ ಹೇಳಿರೋದು ಮೀನಕ್ಕ. ಅದ್ರಲ್ಲೇನಿದೆ? ಅಕಸ್ಮಾತ್ ಸಿಕ್ಕಿದ್ರೆ ಇನ್ನೂ ಒಳ್ಳೇದೇ ಅಲ್ವಾ? ಮುನಿಯಮ್ಮನಿಗೆ ಸಹಾಯ ಮಾಡ್ದಂಗಾಗತ್ತೆ. ಯಾರು ಹಾಕ್ಬಿಡಕ್ಕೆ ಅವ್ರೇನು ಹುಚ್ಚರ ಇಲ್ಲ ತಾನೆ? ಅದ್ರಲ್ಲೇನಿರುತ್ತೆ? ನಾ ಮಾವ ಏನಿಗೂ ಬೇಕಾದ್ರೆ ಹೇಳ್ತೀನಿ, ಧ್ರುವನ್ಗೂ ಹೇಳ್ತೀನಿ, ಏನೂ ಆಗಲ್ಲ. ಸುಮ್ಮನೆ ಇರಿ. ಎಲ್ಲರೂ ಅವ್ರವ್ರ ಬ್ಯಾಗ್ನ ತಂದಿಟ್ಟು ಎಲ್ಲ ಹೊಡವೆಗಳನ್ನು ನೋಡ್ಕೊಳ್ಳೋದೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಎಂತ ಸುಮ್ಮನೆ ಅತ್ತೆಮ್ಮ ಕಿರಿಕಿರಿ ಮಾಡ್ತಿರಲ್ಲ ನೀವು? ದುರ್ಗಾ, ಇದೆಲ್ಲ ನಿನ್ಗೆ ಗೊತ್ತಾಗಲ್ಲ. ನಾನು ನಿಮ್ಮತ್ತೆ, ಸುಮ್ಮನೆ ನಾನು ಹೇಳ್ದಂಗೆ ಕೇಳು. ಅದನ್ನ ಬಿಟ್ಬಿಟ್ಟು ದೊಡ್ಡವ್ರಿಗೆ ಈಗೆಲ್ಲ ಮಾತಾಡ್ಬೇಡ. ಏನಂದೆ? ಇಷ್ಟೊತ್ತು ನಿಂಗೆ ಗೌರವ ಕೊಟ್ಟಿದ್ದೆ ಜಾಸ್ತಿ ಆಗೋಯ್ತು ನೋಡು. ನೋಡು, ಸುಮ್ಮನೆ ಕಾಲ್ ಕಿರ್ಕೊಂಡು ಜಗ್ಲಕ್ಕೆ ಹೋಗ್ಬೇಡ. ವಯಸ್ಸಲ್ಲಿ ನಿನ್ಗಿಂತ ದೊಡ್ಡಾಕಿ ಇದ್ದೀನಿ ನಾನು ಹೇಳ್ದಂಗೆ ಕೇಳು. ಮತ್ತೆ ಸುಮ್ಮನೆ ಯಾಕೆ ಲೋಟ ಅಂದಿಯೇ? ನನಗೂ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲ ಗೊತ್ತಿದೆ. ಸುಮ್ಮನೆ ವೈದ್ಯ ಮೇಲೆ ಎಲ್ಲ ಗಿಂಜಾಡಕ್ಕೆ ಹೋಗ್ಬೇಡ. ಅವಳೇನು ತಪ್ಪಾಗಿ ಮಾತಾಡಿಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು, ಎಲ್ರಿಗೂ ಗೊತ್ತು. ಕಷ್ಟ ಕಾಲದಲ್ಲಿ ಎಲ್ಲ ಸಹಾಯ ಮಾಡಕ್ಕೆ ಅವಳು ಬೇಕು. ಇವಾಗ ಏನಾದ್ರೂ ಎದುರುದ್ರ ಕೊಟ್ಟುಬಿಟ್ರೆ ನಿಮ್ಗೆ ಆಗೋಕ್ಕಿಲ್ಲ ನೋಡು. ಈ ಶ್ರೀಮಂತರ ಗುಣನೇ ಹಿಂಗೆ ನೋಡು. ಮತ್ತ ಅಯ್ಯೋ ಅತ್ತಮ್ಮ, ಹೋಗ್ಲಿ ಬಿಡಿ. ಅವ್ರು ಇರೋದೇ ಹಾಗೆ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಸುಮ್ಮನೆ ಯಾಕೆ ಜಗಳಗಳು? ಬೇಡ ಅತ್ತಮ್ಮ, ನೀನು ಹೋಗು, ಹುಡ್ಕೋಗು. ನಾನು ಹೇಳ್ತಿದ್ದೀನಲ್ಲ, ಅವ್ರು ನನಗೆ ಬೈಕೊಳ್ಳಿ, ಪರವಾಗಿಲ್ಲ. ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ನಾನೇನಾದ್ರೂ ಇವಾಗ ಹ್ಞೂ ಅಂತ ಹೇಳಿಲ್ಲ ಅಂದರೆ 3 ಕಾಸಿಗೆ ಬೆಲೆ ಕೊಡಲ್ಲ. ಆಮೇಲೆ ಬಂದಾಗ ಹೋದಾಗೆಲ್ಲ ಸುಮ್ಮನೆ ಸಿಡಿಮಿಡಿ ಅಂತಾರೆ. ಇನ್ನೂ 2 ದಿನ ಇರಬೇಕು. ಯಾಕೆ ಬೇಕು? ಅಕಸ್ಮಾತ್ ನನ್ನ ಗಂಡಂಗೆ ಏನಾದರೂ ಗೊತ್ತಾಗಿ ಅವನು ಮಹಾಭಾರತನೋ ರಾಮಾಯಣನೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸುಮ್ಮನೆ ನಾನೇ ಹ್ಞೂ ಅಂತ ಒಪ್ಕೊಂಡ್ಬಿಟ್ರೆ ವಾಸಿ. ಅಕಸ್ಮಾತ್ ಏನಾದರೂ ಇಲ್ಲ ಅನ್ಕೋ, ಈ ಲಕ್ಷ್ಮಮ್ಮನ ಕಾಲು ಬೀಳಗಂಟನೂ ಬಿಡಲ್ಲ ನನ್ನ ಗಂಡ, ಹಾಳಾದವನು. ಏನೋ ಹೋಗ್ಲಿ ಬಿಡಿ, ಕೋಪದಲ್ಲಿ ಹಂಗನ್ಬಿಟ್ಟೆ. ಸರಿ ಆಯ್ತು, ಹೋಗಿ ನೋಡಿ.
ನೋಡ್ಕೊಳ್ಳಿ. ಇವಳೇ ಹೇಳ್ದಾಗಿದ್ರೆ ನಾನು ಏನು ನೋಡ್ತಾನೆ ಇರಲಿಲ್ಲ ನೋಡು. ಮತ್ತೆ ಇವಳೇ ಹೇಳಿದ್ರಷ್ಟು ಬಿಟ್ರಷ್ಟು ನಾನು ನೋಡೋ ಕರ್ತವ್ಯ ನಾನು ನೋಡ್ತಿದ್ದೆ. ನಮ್ದೇನಿಲ್ಲ ಅತ್ತೆ. ತಂದಿದ್ದು 2 ಬ್ಯಾಗು ಅದ್ರಲ್ಲಿ ಐತೆ ನೋಡಿ. ಏನ್ ಬೇಕಾದ್ರೂ ಹುಡ್ಕೋಗಿ ನಾವಿನ್ನೇನು ಇಟ್ಕೊಂಡಿಲ್ಲ. ನಾನು ತಗೊಂಬಂದು ಬೇಕಾದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ನೀವೇ ಹೋಗಿ ಒಳಕ್ಕೆ ಹೋಗಿ ಹುಡುಕಿ ನನಗೇನು ಬೇಜಾರಿಲ್ಲ. ಹುಡ್ಕೋದ್ರಲ್ಲಿ ಏನು ತಪ್ಪಿಲ್ಲ. ಅಜ್ಜಿ ನೀನು ಹೇಳಿದ್ದೆ ಬೆಸ್ಟ್. ಸುಮ್ಮನೆ ಹುಡುಕ್ಬಿಡು. ಆ ಮಗುಗೆ ಹೇಗೆ ಕೊಟ್ವಿ ಅನ್ನೋದು ಮುಖ್ಯ ಅಲ್ಲ. ಹೇಗಾದ್ರೂ ಸಿಕ್ಕಿ ಆ ದಿನ ಅಜ್ಜಿ ಮೊಮ್ಮಗನ ಪ್ರೀತಿನ ಒಟ್ಟಿಗೆ ನೋಡೋದು ತುಂಬ ಇಷ್ಟ ಆಗುತ್ತೆ ನನಗೆ. ಸುಮ್ಮನೆ ಯಾಕೆ? ಪರವಾಗಿಲ್ಲ ಹುಡುಕು, ನಂಗೇನು ನೋ ಪ್ರಾಬ್ಲಮ್. ತಾಯಿ ಸಿಕ್ತೇನ್ರವ? ಎಲ್ಲೆಲ್ಲ ಕಳ್ದಾಕ್ಬಿಡೋದು. ಅಲ್ಲ ಚಿನ್ನ ಬೆಳ್ಳಿ ಬಂಗಾರನ ಎಲ್ಲಾದ್ರೂ ನೀಟಾಗಿ ಇಟ್ಕೋಬೇಕು ತಾನೆ, ಇಲ್ಲ ಯಾರ ಕೈಲೋ ಕೊಡ್ಬೇಕು ತಾನೆ. ಸುಮ್ಮನೆ ನೋಡು, ಎಲ್ಲರೂ ಸುಮ್ಮನೆ ಮನ್ಸೊಳಗಡೆ ಏನಾದ್ರೂ ಒಂದು ಕಿತಾಪತಿಗಳನ್ನ ಇಟ್ಕೊಂಡು ಸುಮ್ಮನೆ ಜಗಳ ಮಾಡ್ಕೋತಾರೆ ಇಲ್ಲಿ. ನಿಂಗೆ ಗೊತ್ತಾಗಕ್ಕಿಲ್ಲ, ನಿಂಗೆ ಅಷ್ಟು ಜವಾಬ್ದಾರಿ ಇಲ್ಲ ನಿನಗೆ. ಅಯ್ಯೋ ಹಿಂಗಾಗುತ್ತೆ ಅಂತಾನೆ ಗೊತ್ತಿತ್ತು, ಅದಕ್ಕೆ ಸುಮ್ಮನೆ ನಮ್ಮ 3 ಬಸ್ ಎತ್ತಿಡ್ಬೇಕಿತ್ತು ಕಣಪ್ಪ. ಇವಳು ಕೈಲೊಂದು ಬೈಸ್ಕೋಬೇಕು. ಅಯ್ಯೋ ದೇವ್ರೆ, ಅದು ಅವಾಗಲೇ ಹೇಳ್ದೆ ನಾನು, ಹಿಂಗೆಲ್ಲ ಬೇಡ. ಸುಮ್ಮನೆ ಎಲ್ಲರಿಗೂ ಮನಸ್ಥಿತಿನೂ ಸರಿಗಿರಲ್ಲ. ಇನ್ನೇನು ಮಾಡ್ಕೈತಿತ್ತೆ, ಊರಿಗೆ ಹೊಂಟೈತೀನಿ. ಮತ್ತೆ ನಾನು ಆಚಾರ ಹತ್ರ ಕೇಳಿ ನೋಡ್ತೀನಿ ಅಂತ ಬಂಗಾರಗಳಿದ್ರೆ ಮತ್ತೆ ತಗೊಂಡ್ರಾಯ್ತು ಅಂತ ಹೇಳ್ದೆ. ಈಗೇನೆ ಕೇಳಿಲ್ಲ, ಸುಮ್ಮನೆ ನಿಮ್ ಬಂದು ಎಲ್ಲಾನು ಓದ್ರು ಬಿಟ್ಟವಳೆ. ಇನ್ನೇನು ಮಾಡೋಕ್ಕದ್ದು? ಹೋಗ್ಲಿ ಬಿಡಿ, ನೀವೇನು ಬೇಜಾರು ಮಾಡ್ಕೊಬಿಡಿ. ನಾನು ಹೋಯ್ತೀನಿ ಇವಾಗ ಇಪ್ಪಟ್ಟು ಬೆಳಗ್ಗೆ ಮಬ್ಬಿಗೆ ಬರ್ತೀನಿ. ಹಬ್ಬಕ್ಕೆ ಬರೋಕ್ಕಾಗಲ್ತು, ನಾಮಕರಣ ಟೈಮ್ಗೆ ಅಷ್ಟೊಂದು ಬರ್ತೀನಿ. ಆಚಾರ ಅಂಗಡಿ ತೆಗಿಯೋದೆ 9-10 ಗಂಟೆ ಆಯ್ತೆ. ಇನ್ನೇನು ಮಾಡೋಕ್ಕದ್ದು? ಬಂದ್ಬಿಡ್ತೀನಿ ಬೇಗ. ಬಂದ್ಬಿಡ್ತಾಳೆ. ಸುಮ್ಮನೆ ನಿಂತ್ಕೊಳ್ಳಮ್ಮ. ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿಸಿಟ್ಟಿದ್ಯಾ. ಮೊದ್ಲನ್ ಮುನಿಯಮ್ಮ ಆಗಿದ್ರೆ ನಾನು ಬಿಲ್ಕುಲ್ ನಿನ್ನ ಮೂಸಕ್ಕೂ ನೋಡ್ತಿರ್ಲಿಲ್ಲ. ಏನೋ ಇಷ್ಟಪಟ್ಟು ತಂದಿದ್ಯಲ್ಲ ಮೊಮ್ಮಗನಿಗೆ, ಸುಮ್ಮನೆ ಇರೋ, ನಿಂತ್ಕ. ಓದಳು. ಇಷ್ಟು ಕಷ್ಟಪಟ್ಟು ತಂದಿರೋದಂತ ಹೊಡ್ಬೇಕಣ್ಣ, ಎಲ್ಲೋದ ಎತ್ತೋದಂತ ಹುಡ್ಕೋದ್ ಬಿಟ್ಬಿಟ್ಟು ಓದಳಂತೆ. ಅದಂಗಲ್ಲ ಲಕ್ಷ್ಮಮ್ಮ, ಸುಮ್ಮನೆ ನಮ್ಮಿಂದ ಇನ್ನೊಬ್ರಿಗೆ ಏನ್ ತಿಕ್ಕೆ ತೊಂದರೆ? ನೋಡು, ಸುಮ್ಮನೆ ಮನಸ್ಸಲ್ಲಿ ಏನೇನೋ ಬೈಕೊಂತಾರೆ. ಆಮೇಲೆ ನಿನಗೆ ಇಲ್ದರದೆಲ್ಲ ಸಾಪ್ ಹಾಕ್ತಾರೆ, ಜೊತೆಗೆ ನನಗೂ ಹಾಕ್ತಾರೆ. ನಾನು ಕಳ್ಕೊಂಡವಳು. ಸುಮ್ಮನೆ ನಾನು ದಡ್ಡಿನೋ ಏನೋ ಒಂದು ಗೊತ್ತಾಯ್ತಲ್ಲ ನೋಡು. ಅದು ಯಾವ ಎಡಗೈಲಿಟ್ಟು ಏನೋ ಮರ್ಗುಳಿ ಕಾಯಿಲೆ ಆದಂಗೆ ಆಗೋಗೈತೆ, ಏನೂ ಗೊತ್ತಿಲ್ಲ. ಇತ್ತೀಚೆಗೆ ನನ್ನ ಗಂಡನೂ ಬೈತಾ ಇರ್ತಾನೆ. ಬಿಡು ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ಇಪ್ಪಟ್ಟು ಹೋಯ್ತೀನಿ. ಅಯ್ಯೋ ಸುಮ್ಮನೆ ಯಾಕೆ ಮುನಿಯಮ್ಮ ಮತ್ತೆ ಅಜ್ಜಿ ಕೋಪಕ್ಕೆ ತುತ್ತಾದಿಯೇ? ಇರು, ನಾವೆಲ್ಲ ಒಂದ್ಸಲಿ ನಮ್ಮ ಬ್ಯಾಗ್ಗಳನ್ನ ರೂಮಲ್ಲಿ ಸುತ್ತಮುತ್ತ ನೀನೊಬ್ಳೆ ಏನಂತ ಹುಡುಕಿಯೇ ನಾವೆಲ್ಲರೂ ಸೇರ್ಕೊಂಡು ಹುಡುಕಿದ್ರೆ ಸಿಗ್ಬೋದೇನೋ? ಆವಾಗ ಅಲ್ಲಿ ಹೋಗ ತಪ್ಪತ್ತೆ ತಾನೆ. ಇರು, ಏನಾಗಲ್ಲ. ಹಂಗೆ ಹೇಳ ಮತ್ತೆ. ಸುಮ್ಮನೆ ಯಾಕೆ? ಇರು, ಹುಡುಕ್ತಾ ಇಲ್ವೇ ಇಲ್ಲಿ? ನೋಡ್ತಾ ಇಲ್ವೇ? ನಾವೇನೋ ಹಾಸ್ಪಿಟ್ಲಿಗೆ ಹೋಗಿದ್ದ ಜಲ್ದಾಗಿಲ್ಲ, ಇವಾಗ ಇಪ್ಪಟ್ಟು ನೋಡ್ಕೊಡ್ತೀವಿ. ಯಾಕೆಲ್ಲ ಹಿಂಗೆ ಕಿತ್ತಾಡ್ತಾವ್ರಲ್ಲ? ಯಾರಿಗೆ ಏನಾಯ್ತು? ಇಷ್ಟು ಜೋರಕ್ಕೆ ಮಗು ಬೇರೆ ಎದೋಳ್ಬಿಡತ್ತೆ. ಇಷ್ಟು ಜೋರಕ್ಕೆ ಕಿತ್ತಾಡ್ತಾರಲ್ಲ, ಇವ್ರಿಗೆ ಏನು ಬಂದೈತೆ? ಯಾಕೆಲ್ಲ ಇಷ್ಟು ಜೋರಿಗೆ ಗಲಾಟೆ ಮಾಡ್ತಿದ್ದೀರಲ್ಲ? ಮಗು ಎತ್ತು ಬಿಡತ್ತೆ, ನಿಧಾನ ಮಾತಾಡತ್ತಾನೆ. ನಾನು ಬಂದು ಹೇಳ್ಬೇಕಾ? ಅತ್ತೆಮ್ಮ ಯಾಕೆ ಇಷ್ಟು ಜೋರಾಗಿ ಹಿಂಗೆ ಕಿತ್ತಾಡ್ತಿದ್ದೀರಲ್ಲ? ಅಯ್ಯ ತಾಯಿ, ನಿಮ್ಮವ್ವ ಮಗಿಗೆ ತಂದಿದ್ದ ಒಡವೆಗಳೆಲ್ಲ ಕಳ್ದಾಕೊಂಡವಳವ. ಅದಕ್ಕೆ ಅವ್ರವ್ರ ಬ್ಯಾಗು, ಅವ್ರ ಬಟ್ಟೆ ಸಾಮಾನು ಏನೇನೈತೆ ಅದರೊಳಗಡೆ ಏನಾದ್ರೂ ಸಿಕ್ಕಿಕ್ಕಿದ್ರೆ ಅಂತ ಹೇಳಿ ನಿಮ್ಮವ್ವ ಹುಡುಕಸ್ಕೆ ಹೇಳ್ತಾ ಅವಳೆ. ಅಯ್ಯೋ ಹೋಗೋ ಮಾರಯ್ಯ, ಅಪ್ಪ ಹೇಳಿದ್ದು 100ಕ್ಕೆ 100 ಸತ್ಯ ಆಯ್ತು ನೋಡು. ಮತ್ತೆ ಇವಾಗ ನಮ್ಮವನ ಸ್ವಲ್ಪ ಮಗು ನೋಡ್ಕೊ ಅಂತ ಕಳಿಸ್ತೀನಿ, ನೋಡೋಣ. ಹೋಗು, ಮಗು ಹತ್ರ ಯಾರಿಲ್ಲ, ಒಂದು ಸ್ವಲ್ಪ ನಾನು ಹುಡ್ಕಿಸ್ಕೊಡ್ತೀನಿ. ಹೋಗು, ನಮ್ಮ ಮೇಲೆ ಮಾತಾಡ್ತೀನಿ ನಿನ್ನ ಜೊತೆ. ಮಗು ಹತ್ರ ಇರೋಗವ ಒಂದು ಸ್ವಲ್ಪ ಹೊತ್ತು. ಹೌದಾ, ಸರಿ ಕಣವ, ಮಗು ಹತ್ರ ಇರ್ತೀನಿ. ಸ್ವಲ್ಪ ನೋಡ್ಕೊಳವ. ಇಷ್ಟಪಟ್ಟು ತಂದಿರೋವು. ಹೋಗತ್ತಾ, ನಾನಿದ್ದೀನಿ ತಾನೇ? ಸರಿ ಕಣವ, ಆತು. ಅತ್ತೆಮ್ಮ ಎಲ್ರೂ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂದ್ರೆ ಒಡವೆ ಎಲ್ಲೂ ಹೋಗಿಲ್ಲ, ನನ್ನ ಹತ್ರನೇ ಇದೆ. ಏನವ ತಾಯಿ, ನಿನ್ನ ಹತ್ರನೇ ಇದ್ರೆ ಮತ್ ನಿಮ್ಮವ್ವ ಯಾಕೆ ಎಲ್ರನ್ನು ಹುಡ್ಕೋತರ ಮಾಡ್ಬಿಟ್ಲಲ್ಲ? ಅಯ್ಯಯ್ಯ, ಯಾಕವ ಸೊಸೆ ನಿನ್ನ ಹತ್ರ ಇಟ್ಕೊಂಡು ಮತ್ ಮನೇಲೆಲ್ಲ ಹುಡ್ಕೋತರ ಆಗೋಯ್ತಲ್ಲೇ? ಅಯ್ಯೋ, ನೀವೆಲ್ಲ ಈ ಥರ ಹುಡುಕ್ತಿದ್ದೀರ ಅಂತ ನನಗೆ ಗೊತ್ತೇ ಇಲ್ವಲ್ಲ. ನಮ್ಮಮ್ಮನೂ ಹೇಳಿಲ್ಲ. ಏನು ಗೊತ್ತಾ, ಅಮ್ಮನಿಗೆ ಮರ್ವಿನ ಕಾಯಿಲೆ ಜಾಸ್ತಿ ಆಗ್ಬಿಟ್ಟೈತೆ. ಅಪ್ಪ ಏನು ಹೇಳ್ತಿದ್ರು, ಇತ್ತಿಂದತ್ತ ಏನಾದರೂ ಹಿಟ್ಟಿದ್ರೆ ಮರುಗುಳಿ ಕಾಯಿಲೆ ಆದಂಗೆ ಆಗೋಗೋಳೆ ಎಲ್ಲ ಮರ್ತೋಗ್ತಾಳೆ ಅಂತ. ಬರಬೇಕಾದ್ರೆ ನನಗೆ ಕೊಟ್ಟಿದ್ಲು, ಇಟ್ಕೋ ಅಂತ. ನೋಡಿದ್ರೆ ಇವಾಗ ನಿಮ್ಮನ್ನೆಲ್ಲ ಹುಡ್ಕೋ ಥರ ಮಾಡಿಬಿಟ್ಟಿದ್ದಾಳೆ. ದಯವಿಟ್ಟು ಅವಳು ತಿಳಿಸ್ಬೇಡಿ, ಇವಾಗಲೇ ಮರುವಿನ ಕಾಯಿಲೆ ಬಂದೈತೆ ಅಂತ ಪಂಡಿತರ ಹೋಗಿ ಏನು ಎತ್ತಾಗೈತೆ ಅಂತ ಒಂದ್ಸಲಿ ಹೋಗಿ ಚೆಕ್ ಮಾಡಿಸ್ಕೊಂಬತ್ತೀವಿ. ಸುಮ್ಮನೆ ಬೇಡ, ಇನ್ನೊಂದು 2 ದಿನ ಮಗು ನಾಮಕರಣ ಆಗೋವರೆಗೂ ಸುಮ್ಮನೆ ಇರಲಿ. ಆಮೇಲೆ ಹೋಗಿ ಪಂಡಿತ ಹತ್ರ ಅಪ್ಪನವೇ ನಾನು ಹೋಗಿ ಚೆಕ್ ಮಾಡಿಸ್ಕೊಬತ್ತೀವಿ, ಸರಿನಾ? ಅಯ್ಯೋ, ಇದು ಬೇರೆ ಆಯ್ತೇನ ಅವಳಿಗೆ? ಅಯ್ಯೋ ಕರ್ಮ. ಇನ್ನೆಂತ ದಡ್ಗುಳಿಗಳು ನೋಡ್ಬೇಕು, ನನಗಂತೂ ಗೊತ್ತಿಲ್ಲ ದೇವ್ರೆ. ಮುನಿಯಮ್ಮ ನೀನ್ ಹೆಂಗಿದ್ದೆ, ಹೆಂಗಾಗ್ಬಿಟ್ಟೆ? ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.